ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸಬ್ಬಕ್ಕಿ ಇಡ್ಲಿ ಮಾಡಿದರು. ತಿಂಡಿ ತಿನ್ನಬೇಕು ಅಂತ ತಟ್ಟೆ ಕೈ ಇಕ್ಕವಷ್ಟೊತ್ತಿಗೆ ನಮ್ಮ ರೇಣುಕ ಶಾಸ್ತ್ರಿಗಳು ಫೋನ್ ಮಾಡಿದ್ರು. ಅರ್ಜೆಂಟ್ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ನನಗೂ ಆಶ್ಚರ್ಯ ಆಯಿತು, ಯಾವತ್ತೂ ಇಲ್ಲದವ್ರು ಕಾಲ್ ಮಾಡಿದ್ರಲ್ಲ, ಸರಿ ಹೊರಟ್ಬೋಣ ಅಂತೇಳಿ ಹೊರಟ್ವಿ. ನೋಡಿ, ನಮ್ಮ ಶಿವಗಂಗೆಯಿಂದ ಅರ್ಧ ಕಿಲೋಮೀಟ್ರ್ ಹೋಗಿ ನಮ್ಮ ಶಿವಗಂಗೆ ಬೆಟ್ಟದ ಪೂರ್ವ ಭಾಗದಲ್ಲಿ ಕಾಲು ಬೆಟ್ಟದಲ್ಲಿ ದೇವಸ್ಥಾನ ಇದೆ. ಸೊ ನಾವು ಹೋಗಿ ಅಲ್ಲಿ ಕಾರ್ ಹಾಕ್ಬಿಟ್ಟು ಮತ್ತು ಚಾರಣ ಶುರು ಮಾಡ್ಕೊಂಡ್ವಿ. ಚಾರಣ ಅಂದರೆ ಅಂಥ ದೊಡ್ಡ ಚಾರಣ ಏನಲ್ಲ, ಇದು ಒಂದು 1/4 ಕಿಲೋಮೀಟ್ರ್ ಹತ್ತಬೇಕಾಗತ್ತೆ. ಅಂಥ ಒಳ್ಳೆ ಚಾರಣ ಇದು. ಮತ್ತು ಮಳೆ ಬಿಸಿಲು ಇಲ್ಲದೆ ಇರೋ ಕಾರಣ ತುಂಬ ಚೆನ್ನಾಗಿತ್ತು. ವಾತಾವರಣ ತುಂಬ ಪ್ರಶಾಂತವಾಗಿ ತಣ್ಣಗಿತ್ತು. ನಮಗೇನು ಹತ್ತಬೇಕು ಅಂತ ಇನ್ನೂ ಖುಷಿ ಇತ್ತು. ಯಾಕೆಂದರೆ ಇಲ್ಲಿಗೆ ಹೋಗಿ ನಾನು ಬಹಳ ವರ್ಷಗಳೇ ಆಗಿತ್ತು. ಎಷ್ಟು ವರ್ಷ ಅಂದರೆ ಒಂದು 15-16 ವರ್ಷಗಳೇ ಆಗಿತ್ತು. ನೋಡಿ, ಇದು ನಮ್ಮ ಬೆಟ್ಟಕ್ಕೆ ಹೋಗ್ತಾ ಕರಿಯಾರೆ ಅಂತ ಹೇಳಿ ಬರುತ್ತೆ. ಆ ಕರಿಯಾರೆ ಕಟ್ಟೆ ಮೇಲೆ ಒಂದು ಕಟ್ಟೆ ಇದೆ. ಇದನ್ನು ಕರಿಯಾರೆ ಕಟ್ಟೆ ಅಂತ ಹೇಳ್ತೀವಿ. ದನ ಕರುಗಳು ನೀರು ಕುಡಿಯೋಕ್ಕೆ, ಬೆಟ್ಟದಿಂದ ಬಂದಂಥ ಹಸುಗಳು, ಕರುಗಳು, ಅಲ್ಲಿನ ಪ್ರಾಣಿ ಪಕ್ಷಿಗಳು, ಮೇಕೆ, ದನ, ಕುರಿ ಎಲ್ಲ ನೀರು ಕುಡಿಯೋಕ್ಕೋಸ್ಕರ ನಾವು ಹೋಗ್ಬೇಕಾಗಿರೋ ಜಾಗ ನೋಡಿ ತೋರಿಸ್ತೀನಿ. ಅಲ್ಲಿ ಬಿಳಿ ಕಲರ್ ಗೋಪುರ ಕಾಣಿಸ್ತಿದಲ್ಲ, ನಾವೀಗ ಅಲ್ಲಿಗೆ ಹೋಗಬೇಕು. ಈಗ ಒಂದು 20-25% ಹತ್ತೀವಿ. ನೋಡಿ, ನಮ್ಮ ರೇಣುಕ ಶಾಸ್ತ್ರಿಗಳು ಫುಲ್ ಹ್ಯಾಪಿ ಆಗಿದ್ದಾರೆ. ಏನೋ ಅನುಸಂಧಾನ ನಮ್ಮದು ಅವ್ರದ್ದು ಅಪರೂಪದ್ದು. ಏನೋ ದೇವ್ರ ದರ್ಶನ ಮಾಡೋಣ ಇವತ್ತು ಅಂಥೇಳಿ ಒಂದು ಚಾರಣ, ಸಣ್ಣ ಚಾರಣ. ನೋಡಿ, ಕಾಲು ತೆಗೆದು ಕಾಲು ಇಡೋದು ಅಂದರೆ ಅಡಿ ಕಿತ್ತು ಅಡಿ ಇಡೋದು, ಅಂದರೆ ಕಿತ್ತಡಿ ಅಂದರೆ ಅಡಿ ಕಿತ್ತು ಅಡಿ ಇಡೋದು. ಹೆಜ್ಜೆ ತೆಗೆದು ಹೆಜ್ಜೆ ಇಟ್ಟರೆ ಕಿತ್ತಡಿ ಆಗುತ್ತೆ. ಕಿತ್ತಡಿ ಅಂದರೆ ಕಾಲ್ನಡಿಗೆಯಲ್ಲಿ ನಡೆಯೋದನ್ನೇ ಕಿತ್ತಡಿ ಅಂತಾರೆ. ನೋಡಿ, ಇದು ನಮ್ಮ ಶಿವಗಂಗೆ ಬೆಟ್ಟದಲ್ಲಿ ಒಂದು ಸಣ್ಣ ದಾರಿ, ಮಾನವ ನಿರ್ಮಿತ ದಾರಿ. ಒಂದು ಕಾಲದಲ್ಲಿ ಇಲ್ಲೆಲ್ಲ ದನ ಕರುಗಳು ಮೇಯಿಸ್ಕೊಂಡು ನಾವು ಎಲ್ಲೆಲ್ಲಿ ಮಲಗಿದ್ವೋ, ಎಲ್ಲೆಲ್ಲಿ ಎದ್ದಿದ್ವೋ, ಯಾರ್ಯಾರು ಎಬ್ಬರಿಸಿದ್ರು ಬಂದು ಅಂತಲೂ ಗೊತ್ತಿಲ್ಲ. ಅಷ್ಟು ಸ್ವಚ್ಛಂದವಾಗಿದ್ದ ಜಾಗಗಳು ಇವೆಲ್ಲ. ಓಡಾಡಿದ್ದೆಲ್ಲ ಬಾಲ್ಯಗಳು ನೆನಪಾಗತ್ತೆ. ಅಲ್ಲಿನ ಆಟಗಳು, ದನ ಕರ ಮೇಯಿಸ್ತಿದ್ದು, ಮೇಕೆ, ಕುರಿ, ಮತ್ತು ಅಲ್ಲಿ ಕಾಡು ಪ್ರಾಣಿಗಳು, ಮೊಲ, ಕರಡಿ, ಚಿರತೆ. ಆವಾಗಿನ ಕಾಲಕ್ಕೆ ಚಿರತೆ ಎಲ್ಲ ಕಡಿಮೆ ಇದ್ದವು. ಈಗ ಸ್ವಲ್ಪ ನಮ್ಮ ಭಾಗದಲ್ಲಿ ಜಾಸ್ತಿನೇ ಇದೆ. ಒಂದು ಚಾರಣ ಅಂದರೆ ಸುಮ್ಮನೆ ತಮಾಷೆ ಮಾತಲ್ಲ, ಅದು ಸಣ್ಣದಾಗಲಿ ದೊಡ್ಡದಾಗಲಿ. ಯಾಕೆಂದರೆ ಈ ದಾರಿಲಿ ಹೋಗಿ 15-20 ವರ್ಷ ಆಗಿತ್ತು. ಇವತ್ತು ಆ ದಾರಿಲಿ ಹೋಗ್ತೀವಿ ಅಂದರೆ ಏನೋ ಒಂದು ಭಯ ಇರುತ್ತೆ. ಬಟ್ ಆ ಭಯ ಏನು ಇವತ್ತು ಅಷ್ಟಿರಲಿಲ್ಲ. ಯಾಕೆಂದರೆ ಇಬ್ಬರಿದ್ವಿ. ಸೊ ಏನಾಗುತ್ತೆ, ಭಗವಂತ ಇದ್ದಾನೆ ಅಂತೇಳಿ ಹೊರಟ್ಬಿಟ್ವಿ. ನೋಡಿ, ಇದು ಮೂರುಗುಂಡು ಅಂಥೇಳಿ. ಆವಾಗಿನ ಕಾಲಕ್ಕೆ ಲೊಕೇಶನ್ನು, ಇವಾಗೆಲ್ಲ ಲೊಕೇಶನ್ ಎಲ್ಲ ಇದೆ, ಅವಾಗ ಲೊಕೇಶನ್ ಎಲ್ಲ ಇರ್ತಿರ್ಲಿಲ್ಲ. ದನ ಬಿಟ್ಕೊಂಡಿರ್ತೀನಿ, ಎಲ್ಲಿ ಬಿಟ್ಕೊಂಡಿರ್ತೀಯ ಅಂದ್ರೆ ಮೂರುಗುಂಡು ಹಳ್ಳ ಇಲ್ಲ ಮೂರುಗುಂಡು ಹತ್ರ, ಆ ಥರ ನಾವು ಲೊಕೇಶನ್ ಹುಡಿಕೊಂಡು ಇಟ್ಕೊಂಡು ಹೇಳಿವು. ನೋಡಿ, ಇದು ಗುಲ್ಗಂಜಿ ಬರುತ್ತಲ್ಲ, ನಮ್ಮ ಶಿವಗಂಗೆನಲ್ಲಿ ಕೆಂಪು ಗುಲ್ಗಂಜಿ ಸಿಗುತ್ತೆ. ಅದರದ್ದು ಬಳ್ಳಿ ಇದು. ನೋಡಿ, ಸಬಾಕ್ಷಿ ಸೊಪ್ಪಿದ್ದಂಗೆ ಇರುತ್ತೆ ಇದು ಬಳ್ಳಿ. ನೋಡಿ, ನಮ್ಮ ರೇಣುಕ ಶಾಸ್ತ್ರಿಗಳು ತುಂಬ ಕಷ್ಟ ಬಿದ್ದತ್ತವ್ರ ಪಾಪ. ಇವರು ಭಾಳ ವರ್ಷ ಆಗಿತ್ತು ಚಾರಣ ಮಾಡಿ ಬೆಟ್ಟಗಳು ಹತ್ತಿ ಅರ್ಧ ಸುಸ್ತಾಗವ್ರೆ. ಇರಲಿ, ಭಗವಂತನ ದಯೆ ಬಂದಿದ್ದು ಬರಲಿ, ಭಗವಂತನ ಕೃಪೆ ಹೊಂದಿರಲಿ ಅಂಥೇಳಿ ನಮ್ಮ ಚಾರಣ ಕೈಗೊಂಡ್ವಿ. ಒಂಥರ ಹಚ್ಚ ಹಸಿರು, ಫ್ರೆಶ್ ವಾತಾವರಣ. ಭಾಳ ವರ್ಷಗಳಾಗಿತ್ತು. ಅಲ್ಲಿಂದ ಕಾಡು, ಬಳ್ಳಿ, ಮರಗಳು, ಗಿಡ, ಹುಲ್ಲು. ನೋಡಿ, ಹೆಂಗೆ ಅಂದರೆ ಹೇರದಮ್ಮ ಐಸ, ದೊಡ್ಡೊಚ್ಚ ಐಸ, ಎತ್ತು ಕಾಲು ಐಸ, ಮಡ್ಗೋ ಕಾಲು ಐಸ, ಹತ್ತದೆ ನೋಡು ಐಸ, ಎಲ್ಲಿಗೆ ಬಂದೆ ಐಸ, ಬೆಟ್ಟಕ್ಕೆ ಬಂದೆ ಐಸ, ಐಸ ಐಸ ಅಂಥೇಳಿ ಅವ್ರಿಗೂ ಹುರಿದುಂಬಿಸ್ಕೊಂಡು ಹತ್ತೋದು. ಒಂಥರ ಒಳ್ಳೆ ಚಾರಣ ಇದು ನಮ್ಮ ಜೀವನದಲ್ಲಿ ಭಾಳ ವರ್ಷಗಳ ನಂತರ. ನೋಡಿ, ಈಗ ಹಿಂಗೆ ಮೇಲ್ಕೆ ಹೋದರೆ ನೋಡಿ, ಈ ಹೂವುಗಳು ನಾವು ಸಣ್ಣ ವಯಸ್ಸಲ್ಲಿ ನೋಡಿದ್ದು ಈ ನೀಲಿ ಕಲರ್ ಹೂವು ಎಲ್ಲ ಆಲ್ಮೋಸ್ಟ್ ನಮ್ಮ ಬೆಟ್ಟದಲ್ಲಿ ಸಿಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಇದು ನೀಲಿ ಹೂವು. ಮತ್ತು ಇನ್ನೊಂದು ಇದಕ್ಕಿಂತ ಕಡು ನೀಲಿ ಬಣ್ಣದ ಒಂದು ಹೂವು ಇದೆ ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಕಿತ್ತರೆ ಒಂದು ದಿವಸ 1.5 ದಿವಸ ಬಾಡಲ್ಲ ಇದು. ನೋಡಿ, ಇದು ಐನೂರಲ್ಲಿ ಕೂತವ್ರೆ. ನೋಡಿ, ಇದು ನಾವು ಹೋಗ್ತಾ ಇರೋ ದೇವಸ್ಥಾನದಲ್ಲಿ ಸಿದ್ಧಿ ಪುರುಷರಿದಲ್ಲ, ಆ ಸಿದ್ಧಿ ಪುರುಷರು ಇಲ್ಲಿ ಜಳಕ ಮಾಡಿ ಮಜ್ಜನಗೈದು ಅದೇ ಮಡಿಯಲ್ಲಿ ಎದ್ದು ಹೋಗಿ ಬಿಚ್ಚು ಜಡೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿದ್ದಂಥ ಜಾಗಕ್ಕೆ ಹೋಗ್ತಾ ಇರೋದು. ಹಂಗೆ ಮುಂದಕ್ಕೆ ಹೋದರೆ ನೋಡಿ, ಈಗ ಹೆಚ್ಚು ಕಡಿಮೆ ಒಂದು 75% ಹತ್ಬಿಟ್ಟಿದ್ದೀವಿ. ನಮ್ಮಮ್ಮ ಅಂದರೆ ಇನ್ನೊಂದು 25% ಅಷ್ಟೇ ಹತ್ಬೇಕಾಗಿರೋದು ನಾವು. ಸ್ವಲ್ಪ ಇಳಿಜಾರು ಇರುತ್ತೆ ಇಲ್ಲಿ ಬಂಡೆ, ಅಂಥ ಇಳಿಜಾರೇನಿಲ್ಲ. ನಮ್ಗೆ ಅನುಭವ ಇರೋರಿಗೆ ಏನು ದೊಡ್ಡದು ಅನಿಸಲ್ಲ. ಹೊಸ್ದಾಗಿ ಬರೋರಿಗೆ ಸಾಹಸಮಯವಾಗಿರುತ್ತೆ. ಯಾವುದೇ ಚಾರಣ ಆಗಲಿ ಸಾಹಸನ ಅಂತಲೇ ಹೇಳ್ಬೇಕು. ನೋಡಿ,
ಜನನಿಬಿಡ ಪ್ರದೇಶ, ಅಂದರೆ ಜನಗಳು ಜಾಸ್ತಿ ಓಡಾಡಲ್ಲ ಇಲ್ಲಿ. ದನ ಕರುಗಳು, ಈ ಕರಡಿ, ನರಿ, ಮೊಲ ಈ ಥರದ್ದು ಜಾಸ್ತಿ ಓಡಾಡ್ತವೆ ಇಲ್ಲಿ. ಅಷ್ಟು ಸ್ವಚ್ಛಂದವಾಗಿದೆ. ಮನುಷ್ಯ ಎಲ್ಲಿ ಕಾಲಿಡಲ್ವೋ ಅಲ್ಲಿ ಪರಿಸರ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕೆಂದರೆ ಇಲ್ಲಿ ಯಾವ ನೀರು ಹಾಕಲ್ಲ, ಗಿಡ ಪಾತಿ ಮಾಡಲ್ಲ, ಅವಾಗವೇ ಉಟ್ಕೊಂಡು ಅವಾಗವೇ ಬೆಳ್ಕೊಂಡು. ನೋಡಿ ದೇವಸ್ಥಾನ ಕಾಣ್ತಾ ಇದ್ದೇನೆ, ನಾವು ಹೋಗ್ಬೇಕಾಗಿರೋ ದೇವಸ್ಥಾನ. ಅಲ್ಲಿಂದ ಪುಣ್ಯ ಸ್ಥಳ, ನಮ್ಮ ಶಿವಗಂಗೆಯಲ್ಲಿ ವಿಶೇಷವಾದ ಪುಣ್ಯ ಸ್ಥಳ ಇದು. ನೋಡಿ ಇಲ್ಲಿ 2 ಬಿಲ್ಪತ್ರೆ ಮರಗಳಿದೆ. ನಾವು ಹುಡುಗರಿಂದನೂ ಸಹ ಹಂಗೆ ಇದ್ದಾವೆ ಇವು. ದಪ್ಪನೂ ಆಗಿಲ್ಲ, ಸಣ್ಣನೂ ಆಗಿಲ್ಲ, ಕೊಳತೂ ಇಲ್ಲ. ನೋಡಿ ನಾವೊಂದು ಗಿಡ ಹಾಕಿದ್ರೆ ಅದು ಮೇಂಟೈನ್ ಮಾಡೋದೇ ಕಷ್ಟ ಇರುತ್ತೆ, ಅದು ಮರ ಆಗೋವರೆಗೂ ಕಾಯಬೇಕು. ನೋಡಿ ನಾವು ಹುಡುಗರಿಂದ ಎಷ್ಟು ಚೆನ್ನಾಗಿತ್ತೋ ಅಷ್ಟೇ ಚೆನ್ನಾಗಿದೆ. ಅದೇ ಥರ ಬಿಲ್ಪತ್ರೆಗಳು ಇವತ್ತು ಸಹ ಬಿಡುತ್ತೆ. ತುಂಬ ಚೆನ್ನಾಗಿರೋ ವಾತಾವರಣ ಇದು. ನೋಡಿ ದೇವಸ್ಥಾನ ಇಲ್ಲಿ ಕೈಗೆಲಸ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ನೋಡಿ ಇವೆಲ್ಲ ಮಾಡಬಾರ್ದು. ದೇವಸ್ಥಾನ ಮುಂದೆನೇ ಗುಂಡಿ ತೆಗೆದುಬಿಟ್ಟವ್ರು ಮೆಟ್ಲ ಹತ್ರ ಹತ್ತೋ ಜಾಗದಲ್ಲಿ. ಏನಕ್ಕೆ ತೆಗಿತಾರೆ? ಇವ್ರಿಗೆ ಏನು ಸಿಗುತ್ತೆ ಇಲ್ಲೆಲ್ಲ? ಇರೋದನ್ನ ಹಾಳು ಮಾಡ್ತಾರೆ, ಉಳಿಸ್ಕೊಳ್ಳೋದಂತೂ ಒಬ್ಬರು ನೋಡಲ್ಲ. ನೋಡಿ ಇದು ದೇವಸ್ಥಾನದ ಬಾಗಿಲು ತೆಗೆದಿತ್ತು. ಯಾಕೆಂದರೆ ಎಷ್ಟು ದಿವಸಗಳಾಗಿತ್ತೋ ದೇವಸ್ಥಾನ ಎಲ್ಲ ಶುಚಿಗೊಳಿಸಿ. ಯಾರೂ ಹೋಗಿಲ್ಲ ಪಾಪ. ಹೋಗ್ಲಿಕ್ಕೆ ಸಮಯದ್ದು ಮತ್ತು ಕೆಲಸದ ಒತ್ತಡಗಳಿರ್ತವೆ ಎಂಥವ್ರಿಗಾದರೂ ಅಷ್ಟೇ. ನೋಡಿ ದೇವಸ್ಥಾನ ಇದು ಪ್ರಾಂಗಣ, ಒಂದು ಗೇಟು, ಕಂಬಗಳಿದೆ, ಮತ್ತು ಒಳಗಡೆ ಗರ್ಭದ ಗುಡಿಯಲ್ಲಿದೆ. ನೋಡಿ ಇದೆಲ್ಲ ಶುಚಿ ಮಾಡಬೇಕು ಇವಾಗ ನಾವು. ನೋಡಿ ಇವರೇ ನಮ್ಮ ತಪಸ್ವಿ ಸಿದ್ಧಿಪುರುಷ ರೇವಣಸಿದ್ಧರು. SRS ಬೆಟ್ಟದಲ್ಲಿ ರೇವಣಸಿದ್ದೇಶ್ವರರು ಏನಿದ್ದಾರೆ ಅದೇ ಮೂಲ, ಅದೇ ರೇವಣಸಿದ್ಧರು ಇಲ್ಲಿ ತಪಸ್ಸುಗೈದ ಸ್ಥಳ ಅಂಥೇಳಿ ಇದು ಜಾಗ. ಮುಂದೆ ರೇವಣಸಿದ್ಧರ ಮುಂಭಾಗದಲ್ಲಿ ಬಸವಣ್ಣವ್ರು ಕೂತಿದ್ದಾರೆ, ಪ್ರತಿಷ್ಠಾಪನೆ ಆಗಿದ್ದಾರೆ. ನೋಡಿ ಇದ್ರ ಪಕ್ಕದಲ್ಲಿ ನಿಮ್ಮ ಫಸ್ಟ್ ಹೊರಗಡೆ ಎಲ್ಲ ತೋರಿಸ್ಬಿಡ್ತೀನಿ ಜಾಗ. ನೋಡಿ ಇದು ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಗುಹೆ. ಅಂದರೆ ಸತ್ತೆ, ಕಳೆ, ಗಿಡ ಮರ ಎಲ್ಲ ಬೆಳೆದ್ಬಿಟ್ಟವೆ. ಸಂದಿಲಿ ಹೋಗ್ಬೇಕಿತ್ತು, ಯಾಕೋ ಜಾಗ ಮಾಡ್ಕೊಂಡು ಹೋದ್ವಿ. ಬನ್ನಿ ನೋಡೋಣ ಗುಹೆ ಹೆಂಗಿತ್ತು ಅಂಥೇಳಿ. ನೋಡಿ ಇಲ್ಲಿ ರೇವಣಸಿದ್ಧರು, ಸಿದ್ಧಿಪುರುಷರಾದಂಥ ರೇವಣಸಿದ್ಧರು ಈ ದೇವಸ್ಥಾನಕ್ಕೆ ಗರ್ಭಗುಡಿ ಕಟ್ಟೋಕ್ಕೂ ಮುಂಚೆ ತಪಸ್ಸು ಮಾಡಿದಂತಹ ಜಾಗ ಇದು. ನೋಡಿ ಇದು ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ನಿರ್ಮಾಣ ಆದಂಥ ಗುಹೆ ಇದು. ಆ ಕಾಲದಲ್ಲಿ ಗುಹೆಗಳಲ್ಲೇ ತಪಸ್ಸು ಮಾಡೋರು ಅಂತ ಐತಿಹ್ಯ ಇದೆ. ಯಾವುದೇ ಋಷಿಮುನಿಗಳಾಗಿರ್ಬೋದು, ಗೆಡ್ಡೆ ಗೆಣಸು ತಿನ್ಕೊಂಡು, ಅಲ್ಲಿರೋ ನೀರುಗಳು ಕುಡ್ಕೊಂಡು, ಅಲ್ಲಿರೋ ಕಲ್ಯಾಣಿ ಅಥವಾ ಏನು ದೊಣೆ ಅಂತ ಹೇಳ್ತೀವಿ, ಆ ದೊಣೆಗಳಲ್ಲಿ ಸ್ನಾನ ಮಾಡ್ಕೊಂಡು ಏಕಾಂತದಲ್ಲಿ ತದೇಕ ಚಿತ್ತದಲ್ಲಿ ತಪಸ್ಸು ಮಾಡ್ತಿದ್ದಂಥ ಜಾಗಗಳಿವೆಲ್ಲ. ಇವೆಲ್ಲ ಕೇಳ್ತಾ ಇದ್ರೆ ಮೈ ಜುಮ್ಮನ್ನುತ್ತೆ. ಹೌದಾ, ಇಂಥ ಸಿದ್ಧಿಪುರುಷರಿಲ್ಲೆಲ್ಲ ಓಡಾಡಿದ್ರ, ಅಲ್ಲಿ ಕೂತಿದ್ರ, ನಾವು ಇಂಥ ಸ್ಥಳದಲ್ಲಿದ್ದೀವಿ, ನಾವು ಎಂಥ ಪುಣ್ಯಾತ್ಮರಪ್ಪ ಅಂಥೇಳಿ. ನೋಡಿ ಇದೆಲ್ಲ ಜಗಲಿಗಳು ಕಟ್ಟಿದ್ದಾರೆ. ಇನ್ನೂ ಒಳಗಡೆ ಆವಾಗಿನ ಕಾಲಕ್ಕೆ ತುಂಬ ಒಳಗಡೆ ಗವಿ ಇತ್ತು ಅನಿಸುತ್ತೆ. ಇದು ನೀರು ಬಂದು ಮಳೆ, ಪ್ರಕೃತಿ ವಿಕೋಪ ಇದೆಲ್ಲ ಆಗಿ ಮುಚ್ಕೊಂಡಿದೆ. ನೋಡಿ ಇದು ಗುಹೆ. ಮತ್ತು ಇಲ್ಲಿ ನೋಡಿ ಇದು ಮಂಟಪ. ಆವಾಗಿನ ಕಾಲಕ್ಕೆ ತುಂಬ ಚೆನ್ನಾಗಿ ನಡೀತಿತ್ತು ಇದು ದೇವಸ್ಥಾನ. ನೋಡಿ ಇಲ್ಲಿ ಅರವಟ್ಟಿಗೆ ಅಥವಾ ಊಟ ಇವೆಲ್ಲ ಮಾಡಲಿಕ್ಕೋಸ್ಕರ ಈ ಮಂಟಪಗಳು ಕಟ್ಕೊಂಡ್ರು. ನೋಡಿ ನಿಧಿಗಳ್ರು ಮಾಡಿರೋ ಕೆಲಸ ಅವ್ರಿಗೇನು ಸಿಕ್ತೋ ಏನೋ ಗೊತ್ತಿಲ್ಲ. ಒಂದು 3 ಆಳು ಉದ್ದ ತೆಗೆದವ್ರೆ. 3 ಆಳು ಉದ್ದ ಅಂದರೆ ಒಂದು 6 ಅಡಿ, ಒಬ್ಬ ಆಳು ಅಂದರೆ 6 3 18 ಅಡಿ ಅಷ್ಟು ಉದ್ದ ತೆಗೆದವ್ರೆ. ಎಂಥ ಚೆನ್ನಾಗಿರೋ ಮಂಟಪ ಇದು. ಉಳ್ಸೋಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಕೆಡವೆ ಹಾಳು ಮಾಡ್ತಾರೆ. ನೋಡಿ ಇದು ದೇವಸ್ಥಾನದ ಬಲಭಾಗಕ್ಕಿರುವಂಥ ಸುಮಾರು ಒಂದು 12 ಅಂಕಣದ ಮಂಟಪ. 12 ಅಂಕಣ ಅಂದರೆ ಒಂದು ಕಲ್ಲಿಂದ, ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಅಂಕಣ ಅಂತೀವಿ. ಇಲ್ಲಿ 12 ಕಂಬ ಇದೆ. 12 ಕಂಬ ಅಂದರೆ 12 ಅಂಕಣ ಅಥವಾ 10 ಅಂಕಣ ಅಂತ ಕರೀತಾರೆ. ತುಂಬ ಕಷ್ಟ ಬಿದ್ದು ಕಟ್ಟಿರ್ತಾರೆ ರೀ. ನೋಡಿ ಇದು ಮಂಟಪದ ಮೇಲ್ಭಾಗ ನೋಡಿ, ಚಪ್ಪಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ನೋಡಿ ಅಲ್ಲಿನ ಸುತ್ತಮುತ್ತ ವಾತಾವರಣ, ಇದು ದೇವಸ್ಥಾನದ ವಾತಾವರಣ ಪ್ರಾಕೃತಿಕವಾಗಿದೆ. ಯಾರೂ ಹಾಳು ಮಾಡೋಕ್ಕಾಗಲ್ಲ. ಬೇಕು ಕೆಲಸ ಬಿಟ್ಟು, ಕಾರ್ಯ ಬಿಟ್ಟು ಬೇಕು ಅಂತಲೇ ಹೋಗಿ ಹಾಳು ಮಾಡೋರು ಕೆಲವ್ರು ಇರ್ತಾರೆ. ಅಂಥವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ನೋಡಿ ಅವಾಗಿನ ವಾಸ್ತುಶಿಲ್ಪ ಮೇಲ್ಗಡೆ, ಗರ್ಭಗುಡಿ ಮೇಲ್ಗಡೆ ಏನಿದು ಗೋಪುರ ಇದೆ, ಇದು ಗಾರೆ ವಾಸ್ತು. ಎಷ್ಟು ಕಷ್ಟಪಟ್ಟು, ಎಷ್ಟು ಶ್ರಮಪಟ್ಟು ಅಲ್ಲಿಗೆ ಹತ್ತೋದೇ ಕಷ್ಟ. ಅಂಥದ್ರಲ್ಲಿ ಇಷ್ಟೆಲ್ಲ ಸಾಮಾನು ಸರಂಜು ಸಾಕಿಸ್ಬಿಟ್ಟು ಇಷ್ಟೆಲ್ಲ ಕಟ್ಟಿದ್ದಾರೆ ಅಂತ ನಾವು ಉಳಿಸ್ಕೊಂಡು ಹೋಗ್ಬೇಕು. ನೋಡಿ ಇದು ತಾರೆ ಮರ ಅಲ್ಲ. ನೋಡಿ ಇದು ನಾವು ತೊಗೊಂಡೋಗಿದ್ದಂಥ
ಪದಾರ್ಥಗಳು, ಹಾಲು ಅಭಿಷೇಕಕ್ಕೆ ತತ್ಪುರುಷಾಯ ಈಶ್ವರೀ ಸರ್ವಭೂತಾನಾಂ ತಾನಿಗೋ ವಯೇ ಶ್ರಿಯಂ ದಿವ್ಯಾಪವೇದೋ ಗಂಧಾದ್ಯೋ ರೂಪೋತ್ತಮಃ ಆಗ್ನೇಯಂ ಸರ್ವದೇವಾನಾಂ ರೂಪೋ ಯತ್ಪ್ರತಿಷ್ಠತ ದಿವ್ಯರೂಪಮಾಗ್ರಾಪಯಾಮಿ ಸ್ವಪ್ರಕಾಶ ಮಹಾದೇವ ಸರ್ವಾತ್ಮಸ್ಥಿರಾಃ ಸ್ವಭಾವ್ಯಾಂತರಂ ಜ್ಯೋತಿರ್ದೀಪೋಯಂ ಪ್ರತಿಗಚ್ಚತ ಶ್ರೀರೇವಣಸಿದ್ದೇಶ್ವರ ಮಹಾಸ್ವಾಮಿನೇ ನಮಃ. ಓಂ ಹಿರಣ್ಯಪಾತ್ರಮದೋ ಘೋಷಧರಾದಿಭವ್ಯೋಗಾನಿಧಿ ಏಕದಾಬ್ರಹ್ಮಣ. ಓಂ ಯೋ ವೇದಾಂ ಬ್ರಹ್ಮಣೋ ವೇದಾನಾಮುದೇನಾಮುದಾಮೃತಸ್ಮೈ ಬ್ರಹ್ಮ ಚ ಬ್ರಹ್ಮ ಚ ವಾಯುಃ ದೇವತಾ ನಮೋ ನಮಃ. ದೇವಸ್ಥಾನ ಮೂರ್ತಿ ಎಲ್ಲ ಶುಚಿಗೊಳಿಸಿ ಪೂಜೆ ಶುರು ಹಚ್ಕೊಂಡಿವಿ. ನೋಡಿ, ಬಿಟ್ಟ ಜಡೆಯಲ್ಲಿ ಕೂತು ತಪಸ್ಸು ಮಾಡಿದಂತಹ ಜಾಗ ರೇವಣಸಿದ್ದರು. ನೋಡಿ, ಮುಡಿ ಬಿಟ್ಟಿದ್ದಾರೆ. ದೇವರು ಪೂರ್ತಿ ಸಂಪೂರ್ಣವಾಗಿ ಅಲಂಕಾರಕ್ಕೆ ಮುಂಚೆ ತೋರಿಸ್ಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನೀವು ಪುನೀತರಾಗಿ ರೇವಣಸಿದ್ದರು, SRS ರೇವಣಸಿದ್ದರು. ಅಲಂಕಾರ ಮಾಡಿದ ಬಳಿಕ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ರೇವಣಸಿದ್ದರು ದೇವರು ಎದ್ದು ಬರುತ್ತೆ ಅನ್ನೋ ರೀತಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ. ಬಸವಣ್ಣವ್ರಿಗೂ ಸಹ ಅಲಂಕಾರ ಮಾಡಿ ಪೂಜೆ ಮಾಡಿದ್ವಿ. ಭಾಳ ಖುಷಿ ಅನ್ನಿಸ್ತು. ತುಂಬ ಒಳ್ಳೆಯ ಜಾಗ ಇದು. ಇಲ್ಲಿನ ಮಹತ್ವ ಏನು ಮತ್ತು ಇಲ್ಲಿ ರೇವಣಸಿದ್ದರು ಏನಕ್ಕೆ ಬಂದು ಮಾಹಿತಿ ಇದೆ, ಅದು ನಮ್ಮ ರೇಣುಕ ಶಾಸ್ತ್ರಿಗಳು ನಿಮಗೆ ವಿವರಣೆ ಕೊಡ್ತಾರೆ. ಬನ್ನಿ ಅವ್ರನ್ನ ಕೇಳೋಣ. ರೇಣುಕಣ್ಣ ಅಣ್ಣ ನಮಸ್ತೆ. ನಮಸ್ತೆ. ಹೆಂಗೆ ಇಲ್ಲಿ ದೇವಸ್ಥಾನ ಐತಿಹ್ಯ ಏನು, ಇಲ್ಲಿ ಪೂಜಾರಿ ಯಾರು, ಮತ್ತು ನೀವು ಅಣ್ಣ ಇಲ್ಲಿ ಏನಂತ ಅಂದರೆ ರೇವಣಸಿದ್ರು ಅವರು ತಪಸ್ ಮಾಡಿದಂಥ ಜಾಗ ಅಂತ ಇದು ಉಲ್ಲೇಖ ಇರ್ತಕ್ಕಂಥದ್ದು. ರಾಮನಗರ SRS ಪೇಟ ರೇವಣಸಿದ್ದೇಶ್ವರದಲ್ಲಿ ಅಲ್ಲಿ ಹೋಗಿ ಅವರು ನೆಲೆಗೊಂಡ್ರು ಅನ್ನೋದು ಐತಿಹ್ಯ, ಇತಿಹಾಸ. ಇಲ್ಲಿ ಬಂದು ಇಲ್ಲಿ ಗವಿ ಆಗ್ಲೇ ನೀವು ತೋರಿಸಿದ್ರಲ್ಲ, ಆ ಗವಿನಲ್ಲಿ ಇದ್ದು ತಪಸ್ ಮಾಡಿ ಆಮೇಲೆ ಉತ್ತರ ಭಾರತದಲ್ಲಿ ಹೋದ್ರೆ ರೇವಣಸಿದ್ರು ಯಾವ ರೀತಿ ಇದ್ರು ಅನ್ನೋದಕ್ಕೆ ವಿಗ್ರಹಗಳು ಸಿಗ್ತವೆ. ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ನೀವೆಲ್ಲೂ ಸಿಗಲ್ಲ. ರೇವಣಸಿದ್ರು ಯಾವ ತರ ಇದ್ರು, ಅವ್ರ ರೂಪ ಏನಿತ್ತು ದಕ್ಷಿಣ ಭಾರತದಲ್ಲೇ ಇಲ್ಲ ಬಿಡಿ. ದಕ್ಷಿಣ ಭಾರತದಲ್ಲೇ ಇಲ್ಲ. ರೇವಣಸಿದ್ದರು ಹೆಂಗಿದ್ರು ಅಂತ ಕುರು ಇಲ್ಲ. ಇಲ್ಲಿ ಮಾತ್ರ ಶಿವಗಂಗೆನಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇಲ್ಲಿ ರಾಮನಗರ ರೇವಣಸಿದ್ದೇಶ್ವರ ಬೇಡ ನಮ್ಮ ಅಣ್ಣಂದಿರ ಅಲ್ಲಿ ಪೂಜೆ ಮಾಡೋದು. ನಮ್ಮ ಅಣ್ಣನ ಸಮಾನರು ವಿಜಯಣ್ಣ ಮತ್ತೆ ವಿನಯಣ್ಣ ಅಂದ್ಬಿಟ್ರು. ಅಲ್ಲಿ ತುಂಬಾ ಫೇಮಸ್ ಇದೆ. SRS ಬೆಟ್ಟ ಅಂತ ಅಂದ್ರೆ ತುಂಬಾ ಫೇಮಸ್. ಬಟ್ ಇಲ್ಲಿ ಶಿವಗಂಗೆ ಬೆಟ್ಟದಲ್ಲಿ ರೇವಣಸಿದ್ರು ಇದಾರೆ ಅನ್ನೋದು ಐತಿಹ್ಯನೇ ಯಾರಿಗೂ ಗೊತ್ತಿಲ್ಲ. ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿ ವೈಭವವಾಗಿ ನಡೆದೈತಿ. ಇಲ್ಲಿ ವೈಭವವಾಗಿ ನಡೆದೈತೆ. ಇಲ್ಲಿ ಸ್ಥಳೀಕರಿಗೆ ಗೊತ್ತಿದೆ. ಬಟ್ ಇಲ್ಲಿ ಮೇಲೆ ಏನಂದ್ರೆ ಇಲ್ಲಿ ಏನೇ ಒಂದ್ ಇದ್ ಮಾಡಕ್ಕೂ ಅಷ್ಟು ಯಾರು ಮುಂದ್ ಬಂದಿಲ್ಲ. ವಾತಾವರಣ ಅಂದ್ರೆ ಇಷ್ಟ ಮೇಲ್ ಕತ್ತು ಬರ್ಬೇಕಲ್ಲ, ಅದು ಸಮಸ್ಯೆ. ಆಮೇಲೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ. ಸೌಕರ್ಯಗಳಿಲ್ಲ. ಆಮೇಲೆ ಇಲ್ಲೆಲ್ಲ ಒಂದು ಕಾಲದಲ್ಲಿ ನೀವೇ ನೋಡಿದ್ರೆ ಕಟ್ಟಡಗಳು ಎಲ್ಲ ಇದಾವೆ. ಹೌದೌದು. ಆಮೇಲೆ ಇಲ್ಲಿ ಹಿಂದೆಗಡೆ ಅಡಿಗೆ ಮಾಡ್ಕೊಳಕ್ ಜಾಗ ಅಂತ ಕಟ್ಟಿದ್ದಾರೆ. ಇದೆಲ್ಲ ಅರವಟ್ಟಿಗೆ ಊಟದ ವ್ಯವಸ್ಥೆ ಮಾಡಕ್ಕೆ ಎಲ್ಲ ಮಾಡಿದ್ದಾರೆ. ಬಟ್ ಏನಂದ್ರೆ ಇಲ್ಲಿ ಯಾರು ಅಂತ ಮಟ್ಟಿಗೆ ಇಲ್ಲಿ ಮೇಳನ್ ಕವಿ ಬುದ್ಧರು ಒಂದ್ ಸ್ವಲ್ಪ ಇಲ್ಲಿ ನೋಡ್ಕೊಂತಾರೆ ಅನ್ನೋದು ಕೇಳಿದೀನಿ. ಬಟ್ ಅಂದ್ರೆ ಇಲ್ಲಿ ಯಾರು ಆ ಮಟ್ಟದಲ್ಲಿ ರೇವಣಸಿದ್ರಿಗೆ ನಡ್ಕೊಂಡಿದ್ದು ಗೊತ್ತಿಲ್ಲ. ಬಟ್ ಯಾರು ಪ್ರಚಾರ ಮಾಡಿಲ್ಲ. ರೇವಣಸಿದ್ರು ಇಲ್ಲಿ ಶಿವಗಂಗೆ ಬೆಟ್ಟದಲ್ಲಿ ಇದಾರೆ, ಒಂದು ಮೂರ್ತಿ ರೂಪದಲ್ಲಿ ಇದಾರೆ ಅಂತ ಮಾತ್ರ ಯಾರಿಗೂ ಗೊತ್ತೇ ಇಲ್ಲ. ಇದು ಏನಕ್ಕೆ ಪ್ರಚುರ ಅಂದ್ರೆ, ಈಗ ಮೂರ್ತಿ ರೂಪದಲ್ಲಿ ರೇವಣಸಿದ್ದಪ್ಪ ಇಲ್ಲಿ ಒಬ್ಬರೇ ಸಿಗೋದು ಅಂತ ಹೇಳಿ ಸಿಗೋದು. ನೀವು ದಕ್ಷಿಣ ಕರ್ನಾಟಕ ಅಂತ ಏನ್ ಭಾಗಕ್ಕೆ ಬರ್ತೀರ ಎಲ್ಲೂ ಸಿಗಲ್ಲ ಅದು. ನಿಮ್ಗೆ SRS ಬೆಟ್ಟದಲ್ಲಿ ಅಲ್ಲಿ ಲಿಂಗ ರೂಪದಲ್ಲಿ ಐಕ್ಯ ಆಗಿರೋದಲ್ಲಿ ಇಲ್ಲಿ ಮಾತ್ರ ಮೂರ್ತಿ ರೂಪ ಇದೆ. ಯಾವ ರೀತಿ ಇದ್ರು ಯಾಕಂದ್ರೆ ನಾವು ನೋಡೇ ಇರ್ಲಿಲ್ಲ. ಅವ್ರ ಮೀಸೆ ಕೋರೆ ಮೀಸೆಗಳು ಅವೆಲ್ಲ ತುಂಬಾ ಚೆನ್ನಾಗಿದೆ. ಧ್ಯಾನಕ್ಕೆ ಕೂತಿದ್ದಾರೆ. ಇಲ್ಲಿ ಕಣ್ಮುಚ್ಚಿ ಧ್ಯಾನಕ್ಕೆ ಕೂತಿರೋ ಧ್ಯಾನಕ್ಕೆ ಕೂತಿದ್ದಾರೆ. ಎಡಗೈನಲ್ಲಿ ಇಷ್ಟಲಿಂಗು ಇದೆ, ಬಲಗೈನಲ್ಲಿ ಜಪಮಾಲೆ ರುದ್ರಾಕ್ಷಿ ಮಾಲೆ ಐತೆ. ಶಿವಲಿಂಗು ಇಷ್ಟಲಿಂಗು ಪೂಜೆಗೆ ನಾವೇನು ಶಿವ ಪೂಜೆ ಕೂತ್ಕೊಂತೀವಿ ಅದೇ ರೀತಿಯಾಗಿ ಕೂತಿದ್ದಾರೆ. ಹಾಗಾಗಿ ಇಲ್ಲೇನಪ್ಪಾ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ತುಂಬಾ ಇದೆ ಒಳಗಡೆ. ಗರ್ಭದ ಗುಡಿಯಲ್ಲಿ ಅನುಭವ ಆದವ್ರಿಗೆ ಮಾತ್ರ ಗೊತ್ತಿರೋದು ಅಷ್ಟು ರೀತಿ ಇದೆ. ಅವರು ತೇರ್ಬಿದ್ದಮ್ಮನವರು ಅಂತ ಏನ್ ಹೇಳ್ತೀವಿ, ರೇಣುಕಾಂಬ ಅಮ್ಮನವರು ಅಂತ, ಅವ್ರ ಜೊತೆ ಬಂದು ಇಲ್ಲಿ ತಪಸ್ ಮಾಡಿ ಇಲ್ಲಿಂದ ರೇವಣಸಿದ್ದೇಶ್ವರ ಬೆಟ್ಟ, ಇಲ್ಲಿ ಉಳ್ಳೇನಹಳ್ಳಿ ಅಲ್ಲೂ ತಪಸ್ ಮಾಡಿದ್ದಾರೆ, ಅಲ್ಲಿಂದ ಮುಂದಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನಾನ್ ಕೇಳಿರೋ ಮಟ್ಟಿಗೆ, ಓದಿರೋ ಮಟ್ಟಿಗೆ ಯಾವ್ದೋ ಒಂದು ರೇವಣಸಿದ್ಧ ಯಾವ್ದೋ ಒಂದು ಪುಸ್ತಕ ಓದಿದ್ದೆ ನಾನು. ಆ ಪುಸ್ತಕದಲ್ಲಿ ಬರ್ದಿರ್ತಕ್ಕಂಥದ್ದು ಅವ್ರ ಔರಸ ಪುತ್ರ ರುದ್ರಮುನೀಶ್ವರರು ಅನ್ನೋರಿಗೆ
ಇಲ್ಲಿ ದೀಕ್ಷೆ ಕೊಟ್ಟು ಇಲ್ಲಿಂದ ಮುಂದಕ್ಕೆ ಹೋದ್ರು ಅನ್ನೋದನ್ನ ಕೇಳ್ಪಟ್ಟಿದೀವಿ ಈ ಸ್ಥಳದಲ್ಲಿ ಇಲ್ಲೇ ಇದೇ ಜಾಗದಲ್ಲಿ. ಅಷ್ಟು ಮಹತ್ವ ಇದೆ ಈ ಸ್ಥಳದಲ್ಲಿ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಅವ್ರ ನಂತರದಲ್ಲಿ ರುದ್ರಮುನಿಗೂ ಮತ್ತೆ ಇವತ್ತಿಗೂ ನೀವು SRS ಬೆಟ್ಟಕ್ಕೆ ಹೋದ್ರೆ ನೀವು ನೋಡ್ತೀರಾ ಮೇಲ್ಗಡೆ 2 ಗೋಪುರದಲ್ಲಿ ರುದ್ರಮುನಿ ಮತ್ತೆ ಸಿದ್ದರಾಮನ 2 ಲಿಂಗು ಇದಾವೆ. ಅವರು ಇವ್ರ ಶಿಷ್ಯಂದ್ರು ಅಂತ ಹೇಳ್ತಾರೆ. ಇವರು ದೀಕ್ಷೆ ಕೊಟ್ಟಿದ್ದ ಜಾಗ ಇದು, ಈ ಜಾಗ. ಹಾಗಾಗಿ ಇಲ್ಲಿ ಮಹತ್ವದಂತ ಸತ್ಯ ಐತೆ ಸ್ವಾಮಿನಲ್ಲಿ. ನಾನು ತುಂಬಾ ನಂಬಿದ್ದೀನಿ ಈ ದೇವ್ರನ್ನ. ನಾನು ಆರಾಧ್ಯ ನಂಬಿದ್ದೀರ ಬಿಡಿ. ಯಾಕೆಂದ್ರೆ ನೀವು ಬಂದಾಗೆಲ್ಲ ಈ ಭಾಗಕ್ಕೆ ಬಂದಾಗೆಲ್ಲ ಹೋಗ್ತಾ ಇರ್ತೀರ ದೇವಸ್ಥಾನಕ್ಕೆ ಅಂತ ಭಾಳ ಸಲ ಹೇಳಿದ್ರ. ಇಲ್ಲಿ ಒಟ್ನಾಗ ರೇವಣ ಸಿದ್ಧರು ಬಂದು ಹೋಗಿ ತಪಸ್ ಮಾಡಿದ ಕುರುಗಳು ಬಹಳಷ್ಟಿದೆ. ಇದು ಸತ್ಯ. ಪುರಾಣಿಕದಲ್ಲಿ ಹೋದ್ರು, ಸ್ಥಳ ಪುರಾಣದ ಲೆಕ್ಕ ಹಾಕೊಂಡ್ರು ಇದಿಷ್ಟು ಸತ್ಯ. ಎಲ್ಲಿ ಅಂದ್ರೆ ಯಾವ್ದು ಪುಸ್ತಕ ಅಂದ್ರೆ ಅದು ಯಾರೋ ಅವರು ಬಿಜ್ಜರಗಿ ಅನ್ನೋರು ಯಾರೋ ಒಂದು ಪುಸ್ತಕ ಬರೆದಿದ್ದಾರೆ, ಚಂದ್ರಕಾಂತ ಬಿಜ್ಜರಗಿ ಅಂತ. ನಾನು ಅವ್ರ ಕಾಂಟ್ಯಾಕ್ಟ್ ಸಹ ಅವ್ರು ನನ್ ಮಾಡಿದ್ರು. ಇಲ್ಲಿ ಬಂದು ಅವ್ರ ಪುಸ್ತಕದಲ್ಲೂ ಬರೆದಿದ್ದಾರೆ. ಆ ರೇವಣ ಸಿದ್ಧ ಹಿನ್ನೆಲೆ ಮುನ್ನೆಲೆನೋ ಯಾವ್ದೋ ಒಂದು ಪುಸ್ತಕ ಅದು. ಅದ್ರಲ್ಲಿ ಎಲ್ಲ ಸಿಗುತ್ತೆ. ಇದು ರೇವಣ ಸಿದ್ಧರು ಹುಟ್ಟಿದ್ದೆಲ್ಲಿ ಮತ್ತೆ ಕೊನೆಗೊಂಡಿದ್ದೆಲ್ಲಿ ಅವ್ರು ಬರ್ದಿರೋದು SRS ಬೆಟ್ಟ ರಾಮನಗರ. ಅಲ್ಲಿ ಅವ್ರು ಐಕ್ಯ ಆದ್ರು ಅಂತ ಬರ್ದಿದ್ದಾರೆ. ಬಟ್ ಈ ಸ್ಥಾನದಲ್ಲಿ ಬಂದು ಅವರು ಇಲ್ಲಿದ್ದು ದೀಕ್ಷೆ ಕೊಟ್ಟು ಇಲ್ಲಿಂದ ಮುಂದಕ್ಕೆ ಹೋಗಿರೋದು. ಇಲ್ಲಿಂದ ಮುಂದಕ್ಕೆ ಹೋಗಿ ಅಲ್ಲಿ ತಪಸ್ ಮಾಡಿ ಮತ್ತೆ ಐಕ್ಯವಾಗಿದ್ದ ಜಾಗ, ಐಕ್ಯ ಆಗಿರೋ ಜಾಗ. ವಿಜಯಣ್ಣರು ಅದನ್ನ ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ನಾನು ಹೋಗ್ಬೇಕಾದ್ರೆ ಇಲ್ಲಿ ನಾನು ಅರ್ಧ ಅಂಶ ಇಲ್ಲಿ ಬಿಟ್ಟುಬಿಟ್ಟು ಹೋಗಿರ್ತೀನಿ ಅಂತ ರೇವಣ ಸಿದ್ಧರು ಹೇಳಿದ್ದಾರೆ ಅನ್ನೋದು ಅಲ್ಲಿ ನಮ್ಮ ವಿಜಯಣ್ಣರು ಹೇಳ್ತಾರೆ SRS ಬೆಟ್ಟಕ್ಕೆ ಹೋದಾಗ. ಹಾಗಾಗಿ ಇಲ್ಲೇನಪ್ಪ ಒಂದು ಮಹತ್ವ ಏನು ಅಂದ್ರೆ ರೇವಣ ಸಿದ್ಧರು ಯಾವ ರೀತಿ ಇದ್ರು ಅನ್ನೋದಕ್ಕೆ ಒಂದು ಕುರುಹು ಸಿಗುತ್ತೆ ಇಲ್ಲಿ. ಚರ್ಯೆ ಅವರು ಯಾವ ತರ ಯಾವ ರೂಪದಲ್ಲಿದ್ರು. ಮತ್ತೆ ಇನ್ನೊಂದು ಇವರು ಮುಡಿ ಕಟ್ಟಿಲ್ಲ, ಮೇಲ್ಗಡೆ ಮುಡಿ ಬಿಟ್ಟಿದ್ದಾರೆ. ಪೂರ್ತಿ ಮುಡಿ ಬಿಟ್ಟು ರುದ್ರಾಕ್ಷಿ ಮಾಲೆಯನ್ನು ಇಲ್ಲಿಗೆ ಹಾಕಿದ್ದಾರೆ. ರುದ್ರಾಕ್ಷಿ ಮಾಲೆ ಹಾಕೊಂಡು ತಪಸ್ಸಿಗೆ ಅಂತ ಕೂತಿದ್ದಾರೆ. ಜಪಕ್ಕೆ ಶಿವ ಪೂಜೆ ಅಂತ ಏನ್ ಹೇಳ್ತೀವಿ ಅದು ಕೂತಿದ್ದಾರೆ. ತುಂಬಾ ಒಳ್ಳೆ ಉತ್ತಮವಾದಂತ ಜಾಗ. ಯಾಕಂದ್ರೆ ಇಲ್ಲಿ ಬಂದಿದ್ರೆ ಎಲ್ಲಾ ಜನ ಕೆಡ್ಸ್ಬಿಡೋರು ಸ್ವಲ್ಪ ಜನ. ಬಟ್ ಹಂಗೂ ಆ ನಿಧಿ ಪದಿ ಎತ್ತೋರು, ನಿಧಿಗಳ್ರುಗಳು ಇವೆಲ್ಲ ತುಂಬಾ ಮಾಡಿದಾರೆ ಇಲ್ಲೂ ಕೆಲಸಗಳನ್ನ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ರೇವಣ ಸಿದ್ಧರು ಇಲ್ಲೂ ಶಿವಗಂಗೆನಲ್ಲಿ ಇದ್ದಾರೆ. ದಯಮಾಡಿ ಬನ್ನಿ ಪೂಜೆ ಮಾಡಿ. ಇಲ್ಲಿ ಪೂಜಾರರು ಅಂತ ಅರ್ಚಕರು ಅಂತ ಯಾರು ಇಲ್ಲ. ಇಲ್ಲಿ ಯಾವ್ರೇ ಬರ್ತಾರೆ ಪೂಜೆ ಮಾಡ್ಕೊಂತಾರೆ ಹೋಗ್ತಾರೆ. ಎಷ್ಟೋ ಜನ ಗೊತ್ತಿಲ್ಲ ರೇವಣ ಸಿದ್ಧರು ಸರ್ವ ಸಮಾನರು ಯಾರು ಬೇಕಾದ್ರೂ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ರೇವಣ ಸಿದ್ದೇಶ್ವರನ್ ಬೆಟ್ಟಕ್ಕೆ ಹೋಗಕ್ ಆಗದೆ ಇರೋರು, ಹೆವಿ ಲಾಂಗ್ ಇರತಕ್ಕಂಥವ್ರು, ದೂರ ಇರತಕ್ಕಂಥವ್ರು ಶಿವಗಂಗೆ ರೇವಣ ಸಿದ್ದೇಶ್ವರ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಒಂದ್ ಪೂಜೆನೂ ಸಲ್ಲುತ್ತೆ. ಈಗ ರೇವಣ ಸಿದ್ದೇಶ್ವರ ಬೆಟ್ಟದಲ್ಲಿ ಹೋಗಕ್ ಆಗದೆ ಇರೋರು ಇಲ್ಲಿ ದಯವಿಟ್ಟು ಬನ್ನಿ, ಪೂಜೆ ಸಲ್ಲುತ್ತೆ ನಿಮ್ಮಿಂದ. ನಿಮ್ ಒಕ್ಕಲು ಏನ್ ರೇವಣ ಸಿದ್ಧರು ಇದಾರೆ, ಆ ಒಕ್ಕಲು ಮನೆ ದೇವ್ರು ಅಂತ ಏನಿದೆ, ದಯವಿಟ್ಟು ಬನ್ನಿ ಆ ಸ್ವಾಮಿ ನೋಡಿ ಭಾಗ್ಯ ತಗೊಳ್ಳಿ, ಪುನೀತರಾಗಿ ಆ ಸ್ವಾಮಿ ಪೂಜೆ ಸೇವೆ ನಿಮ್ಮಿಂದ ಸಲ್ಲಿಸ್ಲಿ. ನಿಮ್ ಮನೆ ದೇವ್ರು, ನಿಮ್ಮ ಕುಲದೇವ್ರು ಏನಾಗಿದೆ ರೇವಣ ಸಿದ್ಧರು, ಅವರೆಲ್ಲ ಬಂದು ದಯಮಾಡಿ ಪೂಜೆ ಮಾಡ್ಕೊಂಡು ಹೋದ್ರೆ ನಿಮ್ಗೂ ಒಂದು ಒಳ್ಳೇದಾಗುತ್ತೆ. ಆ ಸ್ವಾಮಿಗೂ ಒಂದು ಪೂಜೆ ಸಲ್ಲುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲಿ ಎಷ್ಟು ವೈಬ್ರೇಷನ್ ಪಾಸಿಟಿವ್ ಎನರ್ಜಿ ಇದೆಯೋ ಇಲ್ಲೂ ಸಹ ಅಷ್ಟೇ ಇದೆ. ಮತ್ತೆ ಅಲ್ಲಿ ಸಿಗೋ ಪುಣ್ಯ ಇಲ್ಲೂ ಸಿಗುತ್ತೆ. ಹೌದು, ಖಂಡಿತವಾಗ್ಲೂ ಸಿಗುತ್ತೆ. ತುಂಬಾ ದರ್ಶನ ಮಾಡಕ್ ಒಂದು ಒಳ್ಳೆ ಯೋಗ. ಅದು ನಾವು ಇವತ್ತು ಬರ್ಬೇಕು ಅನ್ನೋದೇನಿರ್ಲಿಲ್ಲ. ಕನಸಂದ್ರದಲ್ಲಿ ಬಸವಣ್ಣಗೆ ಅಭಿಷೇಕ ಎಲ್ಲ ಮುಗಿಸಿ ಬರ್ಬೇಕಾದ್ರೆ ಸ್ವಲ್ಪ ತಡ ಆಯ್ತು. ಅದ್ಯಾಕೋ ಆಗೈತೆ ಅನ್ನಿಸ್ತು. ಇವತ್ತು ಹೋಗೋಣ ಅಂತ ಆ ಸ್ವಾಮಿ ಇಚ್ಛೆನೋ ಏನೋ ಗೊತ್ತಿಲ್ಲ. ಶ್ರಾವಣ ಸೋಮವಾರನೇ ಬಂದಿದ್ದೀವಿ ಮೊದಲನೇ ಪೂಜೆಗೆ. ಹಾಗಾಗಿ ಆ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಇರಲಿ. ದಯಮಾಡಿ ಇವತ್ತು ನಮ್ಮ ಇತಿಹಾಸ ಇರತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಒಂದು ದೇವರುಗಳು ಎಲ್ಲವೂ ನಾವು ಮುಕ್ಕೋಟಿ ದೇವ್ರನ್ನ ಪೂಜೆ ಮಾಡ್ತಕ್ಕಂಥ ಧರ್ಮ ನಮ್ದು. ಈ ರೀತಿ ಮಹತ್ತರವಾದ ಸಿದ್ಧಿ ಪುರುಷರು ನೆಲೆಸಿ ಒಂದು ಕ್ಷೇತ್ರನ ಒಂದು ಉತ್ತಮ ಹಂತಕ್ಕೆ ತಗೊಂಡೋಗಿ ಇಲ್ಲೆಲ್ಲ ಪುಣ್ಯಕ್ಷೇತ್ರಗಳು ಅನ್ನಿಸ್ಕೊಂಡಿರೋವನ ರೇವಣ ಸಿದ್ಧರು ಕುಲದೇವರು ಮನೆ ದೇವ್ರು ಏನೇನಿದೆ ದಯವಿಟ್ಟು ಅವರೆಲ್ಲ ಬಂದು ಆ ಸ್ವಾಮಿಗೆ ಒಂದು ಸೇವೆ ಮಾಡಿ ಆ ಸ್ವಾಮಿನ ಒಂದು ಆಶೀರ್ವಾದ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಈ ಮೂಲಕ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಹೌದು, ಮಾಹಿತಿ ಕೊಟ್ಟಿದ್ರಿ. ಅದು ಯಾವುದೇ ಆಗ್ಲಿ ಹಾಳಾಗಬಾರ್ದು, ಪಾಳು ಬೀಳಬಾರ್ದು ನಮ್ಮ ಅಭಿಪ್ರಾಯ. ತುಂಬಾ ಧನ್ಯವಾದ ನಿಮ್ಮ ಮಾಹಿತಿಗೆ. ದಯಮಾಡಿ ಶರಣು. ಎಲ್ಲರಿಗೂ ಒಳ್ಳೇದು ಮಾಡಲಿ ರೇವಣ ಸಿದ್ದಪ್ಪ ಅವರು, ಬಸವಣ್ಣವರು. ಶರಣು. ಇಲ್ಲಿ ಸ್ವಚ್ಛ ಮಾಡಿ ಪೂಜೆ ಮಾಡಿ ಸಮಯ ಹೋಗಿದ್ದೆ ಗೊತ್ತಾಗಲ್ಲ. ಅಷ್ಟೊತ್ತು ಕಾಲೇ ತಾಳ ಆಗ್ತಿತ್ತು. ನಾವು ತಗೊಂಡೋಗಿದ್ದು ಪಟ್ಟಣಗಳು ಬಿಚ್ಚಿ ಇಡ್ಲಿ ಸಾಗು ಚಟ್ನಿ ತಿಂದು ಸಮಾಧಾನಕರವಾಗಿತ್ತು. ಯಾಕೆಂದರೆ ಹಸ್ದಾಗೆ ಅನ್ನ ಚಂದ ಅಂಥೇಳಿ ಗಾದೆ ಇದೆ. ಸೊ ಅಲ್ಲಿಂದ ನಾವು ಹೊರಟ್ವಿ. ಗೇಟೆಲ್ಲ ಕ್ಲೋಸ್ ಮಾಡಿ ನೀಟಾಗಿ ತಂತಿಯೆಲ್ಲ ಕಟ್ಟಿ ಒಳಗಡೆ ಪ್ರಾಣಿಗಳು ಯಾವ ಹೋಗಬಾರ್ದು ಅಂಥೇಳಿ ಹೊರಟಂಥ ಸಮಯ. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ನಮ್ಮ ಶಿವಗಂಗೆಯಲ್ಲಿ ಒಳಕಲ್ ತೀರ್ಥ ಹೋಗ್ತಿರಲ್ಲ, ಅದರಿಂದ ಕೆಳಭಾಗಕ್ಕೆ ಬರುತ್ತೆ. ಎಡಭಾಗಕ್ಕೆ ಕೆಳಗಡೆ ಇಳಿದ್ರೆ ಒಂದು ಕಾಲು ಬೆಟ್ಟ ಇಳಿಬೇಕು. ಸೊ ಅಲ್ಲಿ ಬರುತ್ತೆ. ಎಲ್ಲರೂ ಬನ್ನಿ, ಶ್ರೀ ರೇವಣ ಸಿದ್ದೇಶ್ವರನ ದರ್ಶನ ಮಾಡಿ ನೀವು ಪುನೀತರಾಗಿ, ಎಲ್ಲರೂ ಪುನೀತರಾಗೋಣ. ಎಲ್ರಿಗೂ ಬೇಕಾಗಿದ್ದೇ ದೇವರು. ಬಟ್ ದೇವ್ರು ಏನಪ್ಪ ಅಂದರೆ ಎಲ್ರಿಗೂ ಸಿಗೋನೇ ದೇವರು, ಎಲ್ಲರೂ ನೋಡ್ರೋನೇ ದೇವರು. ಅಂತೂ ಇಂತೂ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬರ್ತಾಯಿದ್ದೀವಿ.
ರೇಣಿಗೆ ಶಾಸ್ತ್ರಿಗಳು ಶರಣಾರ್ಥಿ. ಎಲ್ಲರಿಗೂ ರೇವಣ ಸಿದ್ದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ, ಇನ್ನಷ್ಟು ಮತ್ತಷ್ಟು ಯಶಸ್ಸು ಸಿಗಲಿ. ಶ್ರಾವಣ ಸೋಮವಾರದಿಂದ ಆಚೆಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಭಗವಂತ ಅಂತ ಭಗವಂತ ಹೇಳ್ತಾನೆ, ನಮ್ಮ ಕಲ್ಪೇಶಣ್ಣನೂ ಹೇಳ್ತಾರೆ. ಥ್ಯಾಂಕ್ ಯು. ಇದು ಇಷ್ಟು ಇವತ್ತಿನ ನಮ್ಮ ಬ್ಲಾಗು, ದೇವಸ್ಥಾನದ ನಮ್ಮ ಬೆಟ್ಟದ್ದು. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಹೀಗೆ ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಧನ್ಯವಾದ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.